ಇಮ್ಮಿಡಿಯೇಟ್ ಒಂದು ಬದಲಾವಣೆ ತರ್ತಾರೆ ಬಿಗ್ ಬಾಸ್. ಎಲ್ಲರನ್ನು ರಾಕ್ಷಸರಾಗಿ ಮಾಡದಂತ ಇದೇ ಬಿಗ್ ಬಾಸ್ ಈ ವಾರ ಎಲ್ಲರನ್ನು ಮಕ್ಕಳಾಗಿ ಮಾಡ್ಬಿಟ್ಟು ನಮ್ಮ ಧ್ವನಿ ಅವ್ರಿಗೆ ಕೇಳಿಸ್ತಾ ಇದೆ, ನೀವೆಲ್ಲರೂ ಹೇಳೋದು ಅವ್ರಿಗೆ ತಲುಪ್ತಾ ಇದೆ, ನೀವು ಹೇಳಬೇಕು ಅಷ್ಟೇ. ಎಂಥ ಒಳ್ಳೆ ಟಾಸ್ಕ್ ಕೊಟ್ಟರು ಈ ಕಂಟೆಸ್ಟೆಂಟ್ಗಳು ಅದನ್ನ ತುಂಬಾ ಚೆನ್ನಾಗಿ ಆಡಲ್ಲ. ಬಿಗ್ ಬಾಸ್ ಬಿಟ್ಟು ಹೊರಗೆ ಬಂದ ನಂತರವೂ ಕೂಡ ಅವ್ರದ್ದು ಬೇಕಿದ್ರೆ ರೋಡಲ್ಲಿ ಚಪ್ಪಲಿ ಹಿಡಿದು ಹೊಡೆದಾಟಕ್ಕೆ ನಿಂತ್ಕೊಂಡ್ರು ಹೇಳಕ್ ಬರಲ್ಲ. ಜನಗಳು ಯಾವಾಗ ಈ ಮಟ್ಟಕ್ಕೆ ಇಳಿತಾರೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವರು ಆ ರೀತಿ ಸೆಲೆಬ್ರಿಟಿಗಳು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೊರಗೆ ಹೋದಾಗ ಏನೋ ಫೀಡ್ ಆಗಿದೆ ಸಂಗೀತ ಮತ್ತೆ ಪ್ರತಾಪ್ಗೆ ಅನ್ನೋದಂತೂ 100% ಸತ್ಯ. ಫಾರ್ ದಿ ಫಸ್ಟ್ ಟೈಮ್ ಪ್ರತಾಪ್ ಕಂಪ್ಲೀಟ್ ಮಂಡ್ಯ ಭಾಷೆಯಲ್ಲಿ ಮಾತಾಡ್ತಾರೆ. ಒಂದು ಭಾಷೆಯ ಮೇಲೆ, ಒಂದು ಊರಿನ ಮೇಲೆ ಪ್ರೀತಿ ಮನಸ್ಸಿಂದ ಬರಬೇಕು ಪ್ರತಾಪ್. ಆ ಪ್ರೀತಿ ನನಗೆ ಸಿಗುವ ಬೆಂಬಲದಿಂದ ಅಥವಾ ನನಗೆ ಸಿಗಬಹುದಾದಂತಹ ಬೆನಿಫಿಟ್ ನಿಂದ ಬರಬಾರ್ದು ಯಾವತ್ತು. ನಮಸ್ಕಾರ, ನರ ಕನ್ನಡಕ್ಕೆ ಸ್ವಾಗತ. ನಾನು ದರ್ಶನ್ ಆರಾಧ್ಯ. ಜನಗಳು ಹೇಳಿದ್ರೆ ಅವ್ರು CM ಆಗಿರ್ಲಿ ಅದನ್ನ ಕೇಳಲೇಬೇಕು. ಯಾಕಂದ್ರೆ ನಮ್ಮ ಜನಗಳೇ ಇಲ್ಲಿ ಸಾರ್ವಭೌಮರು. ಕನ್ನಡಿಗರೇ ಕರ್ನಾಟಕದಲ್ಲಿ ಸಾರ್ವಭೌಮ ಅಂತ ಹೇಳ್ತೀವಲ್ಲ, ಹಂಗೆ ಎಲ್ಲ ವಿಷಯಕ್ಕೂ ಅದು TV ಮಾಧ್ಯಮ ಆಗಿರ್ಲಿ, ಅದು ಸರ್ಕಾರ ಆಗಿರ್ಲಿ, ನಮ್ಮ ಜನ ಗುಡುಗಿದ್ರೆ ಸರ್ಕಾರ ಕೂಡ ನಡಗುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಬಿಗ್ ಬಾಸ್ ಸರಿ ಇಲ್ಲ ಅಥವಾ ಬಿಗ್ ಬಾಸ್ನಲ್ಲಿ ಕೊಡ್ತಾ ಇರುವಂತಹ ಟಾಸ್ಕ್ಗಳು ಸರಿ ಇಲ್ಲ, ಬಿಗ್ ಬಾಸ್ನಲ್ಲಿ ಸ್ಪರ್ಧಿಗಳು ನಡ್ಕೊಳ್ತಾ ಇರುವಂತಹ ರೀತಿ ಸರಿ ಇಲ್ಲ ಅಂತ ಕನ್ನಡದಾದ್ಯಂತ ಅಂದ್ರೆ ಕರ್ನಾಟಕದಾದ್ಯಂತ ಯಾವಾಗ ಧ್ವನಿ ಕೇಳೋದಕ್ಕೆ ಆರಂಭ ಆಯಿತು, ಎಲ್ಲ ಟ್ರೋಲ್ ಪೇಜಸ್ಗಳಲ್ಲಿ ಅದು ಬರ್ಲಿಕ್ಕೆ ಆರಂಭ ಆಯಿತು, ಎಲ್ಲರೂ ತಮ್ಮ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಬರ್ಕೊಳ್ಳಿಕ್ಕೆ ಆರಂಭ ಮಾಡಿದ್ರು. ಅದನ್ನೇ ಮಾಧ್ಯಮಗಳು ವರದಿ ಮಾಡ್ತವೆ. ಯಾವಾಗ ಇದೆಲ್ಲದೂ ಇಷ್ಟೊಂದು ದೊಡ್ಡ ಸುದ್ದಿಯಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಗ್ ಬಾಸ್ ಕೂಡ ಅದನ್ನ ಗಮನಿಸ್ತಾರೆ. ಈಗ ನಾವೆಲ್ಲರೂ ಒಂದು ವಿಡಿಯೋ ಮಾಡಿದ್ವಿ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ, ಸ್ಟಾಪ್ ಬಿಗ್ ಬಾಸ್, ಈ ತರ ಆದ್ರೆ ಬಿಗ್ ಬಾಸ್ ನಾವು ನೋಡಲ್ಲ, ಇದು ಚೆನ್ನಾಗಿಲ್ಲ, ಇದು ಸರಿ ಇಲ್ಲ, ಒಳ್ಳೆ ಮೆಸೇಜ್ ಕೊಡ್ತಾ ಇಲ್ಲ ಅಂತ ಇಮ್ಮಿಡಿಯೇಟ್ ಒಂದು ಬದಲಾವಣೆ ತರ್ತಾರೆ ಬಿಗ್ ಬಾಸ್. ಅಂದ್ರೆ ಕಳೆದ ವಾರ, ಈ ವಾರ ಪೂರ್ತಿ ಯಾವುದೇ ಜಗಳಕ್ಕೆ ಆಸ್ಪದವಿಲ್ಲದಂತೆ, ಅಂದ್ರೆ ನಾವು ಹೇಳಿದ್ವಿ ಬಿಗ್ ಬಾಸ್ನ ಯಾರೋ ಸ್ಯಾಡಿಸ್ಟ್ ಇದನ್ನ ಮಾಡ್ತಾ ಇರ್ಬೋದೇನೋ, ಈ ಟಾಸ್ಕ್ಗಳನ್ನ ಡಿಸೈನ್ ಮಾಡ್ತಾ ಇರ್ಬೋದೇನೋ, ಜಗಳ ಮಾಡದೆ ಅಲ್ಲಿ ಏನು ಮಾಡಕ್ ಸಾಧ್ಯವೇ ಇಲ್ಲ ಅನ್ನೋ ರೀತಿ ಟಾಸ್ಕ್ ಕೊಡ್ತಾ ಇದೀರಿ ಅಂತ ಎಲ್ಲರೂ ಅದನ್ನು ವಿರೋಧಿಸಿದ ಕಾರಣಕ್ಕೆ ಈಗ ನೋಡಿ ಬಿಗ್ ಬಾಸ್ ಅಲ್ಲಿ ಸ್ಕೂಲ್ ಟಾಸ್ಕ್ ಕೊಟ್ರು. ಅತ್ಯಂತ ಫನ್ನಿಯೆಸ್ಟ್ ಟಾಸ್ಕ್ ಕೊಡಬಹುದಾದಂಥದ್ದು ಯಾವುದು ಅಂತಂದ್ರೆ ಅದು ಸ್ಕೂಲ್ ಟಾಸ್ಕ್. ಅಂದ್ರೆ ಎಲ್ಲರನ್ನು ಮಕ್ಕಳಾಗಿ ಮಾಡ್ಬಿಡೋ ಅಂಥದ್ದು, ಎಲ್ಲರನ್ನು ರಾಕ್ಷಸರಾಗಿ ಮಾಡದಂತ ಇದೇ ಬಿಗ್ ಬಾಸ್ ಈ ವಾರ ಎಲ್ಲರನ್ನು ಮಕ್ಕಳಾಗಿ ಮಾಡ್ಬಿಟ್ರು. ಅಂದ್ರೆ ಅರ್ಥ, ನೀವು ಹೇಳಿದ್ರೆ ಜನ ಕೇಳ್ತಾರೆ, ನೀವು ಹೇಳಿದ್ರೆ ಚಾನಲ್ ಆದ್ರೂ ಕೇಳುತ್ತೆ, ನೀವು ಹೇಳಿದ್ರೆ ಬಿಗ್ ಬಾಸ್ ಆದ್ರೂ ಕೇಳುತ್ತೆ. ನಾನೇನೋ ನಾವು ಚಾನಲ್ದವ್ರು ಹೇಳ್ತೀವಿ ಅಥವಾ ನಾವು ಸೋಷಿಯಲ್ ಮೀಡಿಯಾದವ್ರು ಹೇಳ್ತೀವಿ, ನಾವು ಯೂಟ್ಯೂಬರ್ಸ್ ಹೇಳ್ತೀವಿ, ನಾವು ಮಾಧ್ಯಮದವ್ರು ಹೇಳ್ತೀವಿ ಅಂತ ನಾನು ಹೇಳ್ತಾ ಇಲ್ಲ. ಇದೆಲ್ಲದೂ ಕೂಡ ನಿಮ್ಮ ಧ್ವನಿ, ಜನಗಳ ಧ್ವನಿ. ಜನಗಳು ಏನು ಹೇಳ್ತಾರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಾಣುತ್ತೆ, ಜನಗಳು ಏನು ಹೇಳ್ತಾರೆ ಅದು ಮಾಧ್ಯಮಗಳಲ್ಲಿ ಕಾಣುತ್ತೆ, ಜನಗಳು ಏನು ಹೇಳ್ತಾರೆ ಅದೇ ಚಾನಲ್ಗಳಲ್ಲೂ ಕೂಡ ಬರುತ್ತೆ. ನೀವು ನೋಡ್ಬೋದು, ಈಗ ಸೋಷಿಯಲ್ ಮೀಡಿಯಾದಲ್ಲಿರೋದನ್ನೇ ರಿಪೋರ್ಟ್ ಮಾಡುವ ಸುದ್ದಿ ಮಾಧ್ಯಮಗಳಿದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಆಗ್ತಾ ಇದೆ ಅಂತ ರಿಪೋರ್ಟ್ ಮಾಡುವಂತ ಸುದ್ದಿ ಮಾಧ್ಯಮಗಳಿದೆ. ಹಾಗಾಗಿ ಈಗ ಯಾವ್ದಾದ್ರು ಮೇನ್ ಸ್ಟ್ರೀಮ್ ಮೀಡಿಯಾ ಅಂತಿದ್ರೆ ಅದು ಸೋಷಿಯಲ್ ಮೀಡಿಯಾನೇ ಮೇನ್ ಸ್ಟ್ರೀಮ್ ಮೀಡಿಯಾ ಇವತ್ತಿನ ಕಾಲಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಿ ಏನು ನಡೀತಿದೆ, ನಿನ್ನೆ ಸುದೀಪ್ ಕೂಡ ಹೇಳಿದ್ರು, ಲಾಸ್ಟ್ ವೀಕಲ್ಲಿ ನಾನು ಬಂದು ಎಲ್ಲರನ್ನೂ ಕ್ಲಾಸ್ ತಗೊಳ್ತೀನಿ, ಎಲ್ರಿಗೂ ಜೋರ್ ಬೈದು ಬಿಡ್ತೀನಿ ಅಂತ ಎಲ್ಲ ಕಡೆ ಓಡ್ತಾ ಇತ್ತು ಅಂತ. ಎಲ್ಲಿ ಓಡ್ತಾ ಇತ್ತು? ಸುದೀಪ್ ಅವ್ರನ್ನ ರೀಚ್ ಆಗಿದೆ ಅಂದ್ರೆ ಅದು ಎಲ್ಲಿಂದ ರೀಚ್ ಆಗಿದೆ? ಜಸ್ಟ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾಗಳಿಂದ ರೀಚ್ ಆಗಿದೆ. ನೀವು ಹೇಳಬೇಕು ಅಂತ ನಾನು ಅದಕ್ಕೆ ಪದೇ ಪದೇ ಹೇಳೋದು, ನಿಮ್ಗೆ ಏನು ಅನ್ನಿಸ್ತು ಅದನ್ನ ನೀವು ಬರೀರಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಗೆ ಏನು ಅನ್ನಿಸ್ತು ಅದನ್ನ ಎಲ್ಲಾದ್ರೂ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅದನ್ನ ಹೇಳಿ ಅಂತ. ಯಾಕೆ ಹೇಳ್ತೀನಿ ಅಂತಂದ್ರೆ, ಅದು ಸುದೀಪ್ ಅವ್ರನ್ನ ನೋಡಿ, ನಾವು ಎಲ್ಲರೂ ಮೊಟ್ಟ ಮೊದಲಿಗೆ ಪ್ರತಾಪ್ಗೆ ಅನ್ಯಾಯ ಆದಾಗ ಧ್ವನಿ ಎತ್ತಿದ್ವಿ. ಪ್ರತಾಪ್ಗೆ ಅನ್ಯಾಯ ಆಗ್ತಿದೆ, ಪ್ರತಾಪ್ ಪರವಾಗಿ ಹೊರಗಡೆ ಜನ ಇದ್ದಾರೆ, ಪ್ರತಾಪ್ಗೆ ಅದನ್ನ ತಿಳಿಸ್ಬೇಕು, ಒಳಗಡೆ ಅದನ್ನ ನೀವು ಹೇಳಬೇಕು ಅಂತ ಹೇಳಿದ್ರು. ಪ್ರತಾಪ್ ಅವ್ರಿಗೆ ಅವ್ರ ತಂದೆ ಜೊತೆ ಮಾತಾಡಿಸಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಸುದ್ದಿ ಹಬ್ಬಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲರೂ ಒತ್ತಾಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಾಪ್ನ ಅವ್ರ ತಂದೆ ಜೊತೆ ಮಾತಾಡ್ಸಿದ್ರು. ಕೊನೆಗೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಬಿಗ್ ಬಾಸ್ಗೆ ಜನ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಬಳೆ ವಿಷಯ ಬಂದಾಗ ವಿನಯ್ ತಪ್ಪು ಮಾಡಿದ್ರು, ಅವ್ರ ಹತ್ರ ಕ್ಷಮೆ ಕೇಳಿಸ್ಬೇಕು ಅಂತ. ಬಿಗ್ ಬಾಸ್ ಅದನ್ನ ಕ್ಷಮೆ ಕೇಳಿಸಿದ್ರು. ಅದೆಲ್ಲದನ್ನು ಬಿಟ್ಬಿಡಿ, ಗಂಧರ್ವರು ಮತ್ತೆ ರಾಕ್ಷಸರ ಟಾಸ್ಕ್ ಬಂದಾಗ ಇದು ಅತಿ ಆಯ್ತು, ಬಿಗ್ ಬಾಸ್ದೇ ತಪ್ಪಾಗ್ತಾ ಇದೆ, ಈ ರೀತಿಯ ಟಾಸ್ಕ್ಗಳನ್ನು ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ಬಿಗ್ ಬಾಸ್ ನೋಡೋದನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿದ್ರು ಜನ. ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹೇಳಿದ್ವಿ. ಬಿಗ್ ಬಾಸ್ ಅದನ್ನ ನೆಕ್ಸ್ಟ್ ವೀಕೆ ಬದಲಾಯಿಸ್ಕೊಂಡ್ರು. ಅಂದ್ರೆ ಅರ್ಥ, ನಮ್ಮ ಧ್ವನಿ ಅವ್ರಿಗೆ ಕೇಳಿಸ್ತಾ ಇದೆ, ನೀವೆಲ್ಲರೂ ಹೇಳೋದು ಅವ್ರಿಗೆ ತಲುಪ್ತಾ ಇದೆ, ನೀವು ಹೇಳಬೇಕು ಅಷ್ಟೇ. ನೀವು ಏನ್ ಮಾಡಿದ್ರು, ಹೆಂಗೆ ಸರ್ಕಾರ ಜನಗಳ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡು ಸರ್ಕಾರ ಬದಲಾಗುತ್ತಲ್ಲ, ಹಂಗೆ ಬಿಗ್ ಬಾಸ್ ಕೂಡ ಬದಲಾಗುತ್ತೆ. ಬಟ್ ದುರಂತದ ವಿಷಯ ಏನು ಅಂತಂದ್ರೆ,
ಎಂಥ ಒಳ್ಳೆ ಟಾಸ್ಕ್ ಕೊಟ್ಟರು ಈ ಕಂಟೆಸ್ಟೆಂಟ್ಗಳು ಅದನ್ನು ತುಂಬ ಚೆನ್ನಾಗಿ ಆಡಲ್ಲ. ಅವ್ರಿಗೆ ಅಲ್ಲಿ ಪರ್ಸನಲ್ ಗ್ರಡ್ಜ್ ಏನಿದೆ ಅದೇ ಹೆಚ್ಚಾಗುತ್ತೆ. ಅಲ್ಲೊಂದು 2-3 ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾನು ಅವ್ರ ಹೆಸರು ಹೇಳುವ ಅಗತ್ಯತೆ ಇಲ್ಲ, ನಿಮಗೆ ಅವ್ರ ಹೆಸರು ಗೊತ್ತು, ನೀವೇ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅವ್ರು ಸೇರ್ಕೊಂಡು ಇಡೀ ಬಿಗ್ ಬಾಸ್ನ ಹಾಳು ಮಾಡ್ತಾರೆ. ಎಷ್ಟು ಚೆನ್ನಾಗಿ ತಗೊಂಡೋಗ್ಬೋದು, ಹಿಂದೆಲ್ಲ ಎಷ್ಟು ಚೆನ್ನಾಗಿ ತಗೊಂಡೋಗಿರೋದು ನೋಡಿದ್ದೀವಿ ಈ ಟಾಸ್ಕ್ಗಳನ್ನು. ಅಂಥ ಸ್ಕೂಲ್ ಟಾಸ್ಕನ್ನು ಕೂಡ ಹಾಳು ಮಾಡಿದಂಥ ವ್ಯಕ್ತಿಗಳು ಇವಾಗಿನ ಸ್ಪರ್ಧಿಗಳಲ್ಲಿದ್ದಾರೆ. ಖಂಡಿತವಾಗ್ಲೂ ನನಗೆ ಬಿಗ್ ಬಾಸ್ ಟೀಮಲ್ಲಿರುವ ಇವ್ರನ್ನೆಲ್ಲ ಕೇಳಿದಾಗ, ಮತ್ತೆ ಸುದೀಪ್ ಅವರ ಆಪ್ತರನ್ನೆಲ್ಲ ಕೇಳಿದಾಗ ಎಲ್ಲರಿಗೂ ಒಂದು ಅಸಮಾಧಾನ ಈ ಸಲ ಇರುವಂಥ ಸ್ಪರ್ಧಿಗಳ ಬಗ್ಗೆ ಇದ್ದೇ ಇದೆ. ಅವರು ಯಾವಾಗ ಹೆಂಗ್ ಬೇಕಾದ್ರೂ ಟರ್ನ್ ಆಗ್ಬಿಡ್ತಾರೆ. ಪರ್ಸನಲ್ ಗ್ರಡ್ಜ್ ಅನ್ನ ಬಿಟ್ಟು, ಅಂದ್ರೆ ಬಿಗ್ ಬಾಸ್ ಬಿಟ್ಟು ಹೊರಗೆ ಬಂದ ನಂತರವೂ ಕೂಡ ಅವ್ರದ್ದು ಬೇಕಿದ್ರೆ ರೋಡಲ್ಲಿ ಚಪ್ಲಿ ಹಿಡಿದು ಹೊಡೆದಾಟಕ್ಕೆ ನಿಂತ್ಕೊಂಡ್ರು ಹೇಳಕ್ ಬರಲ್ಲ. ಆ ಮಟ್ಟದ ಒಂದು ವೈಯಕ್ತಿಕ ಹಿನ್ನೆಲೆಯಲ್ಲಿ, ವೈಯಕ್ತಿಕ ನೆಲಗಟ್ಟಿನಲ್ಲಿ ಎಲ್ಲದನ್ನು ತಗೊಳ್ಳುವಂತ ಸ್ಪರ್ಧಿಗಳು ಈ ಸಲ ಇದ್ದಾರೆ. ಅಥವಾ ಇದು ಹೋಗ್ತಾ 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 ಬಿಗ್ ಬಾಸ್ 10 ಸೀಸನ್ ಆಗಿರೋದ್ರಿಂದ ಅತಿರೇಕಕ್ಕೆ ಹೋಗ್ತಾ ಇದೆಯಾ, ಅಥವಾ ಜನಗಳೇ ಅದನ್ನು ಅತಿರೇಕಕ್ಕೆ ತಗೊಂಡು ಹೋಗ್ತಿದಾರ, ಸ್ಪರ್ಧಿಗಳು ತಗೊಂಡು ಹೋಗ್ತಿದಾರ, ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಮ್ಮ ಜನಗಳು ಕೂಡ ಹಂಗೆ ಮಾಡ್ತಾರೆ. ಏನೋ 6 ವರ್ಷಗಳಿಂದ ಅವ್ರ ಫ್ಯಾನ್ಸ್ ನಾವು ಅನ್ನೋ ಥರ ಅವ್ರ ಪರವಾಗಿ ಕಮೆಂಟ್ ಹಾಕ್ಕೊಂಡು, ಅವ್ರ ಪರವಾಗಿ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡು, ಅವ್ರ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ಕೊಂಡು, ಪರ್ಸನಲ್ ಅಟ್ಯಾಕ್ ಎಲ್ಲ ಮಾಡಿ ಈ ಮಟ್ಟಕ್ಕೆಲ್ಲ ಇಳಿಬಾರ್ದು. ಜನಗಳು ಯಾವಾಗ ಈ ಮಟ್ಟಕ್ಕೆ ಇಳಿತಾರೆ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಅವರು ಆ ರೀತಿ ಸೆಲೆಬ್ರಿಟಿಗಳು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಮ್ಮ ಜನಗಳು ಕೂಡ ಯಾರನ್ನು ಸಪೋರ್ಟ್ ಮಾಡಬೇಕು, ಯಾಕೆ ಸಪೋರ್ಟ್ ಮಾಡಬೇಕು, ಮತ್ತೆ ವಿರೋಧಿಸಬೇಕು ಅಂತ ಆದಾಗ ಅವ್ರೇನು ತಪ್ಪು ಮಾಡಿದಾಗ ಅದನ್ನು ಹೇಳಬೇಕು, ನೀನು ತಪ್ಪು ಮಾಡಿದೆ ಅಂತ. ಅದನ್ನ ಹೇಳಲಿಲ್ಲ ಅಂತ ಅಂದ್ರೆ ನಾವೇ ದೊಡ್ಡ ತಪ್ಪು ಮಾಡ್ಕೊಂಡಂಗೆ ಆಗುತ್ತೆ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇನ್ನೊಂದು ಚಿಕ್ಕ ವಿಷಯವನ್ನು ನಾನು ಡಿಸ್ಕಸ್ ಮಾಡ್ಬಿಡ್ತೀನಿ. ಅಂದ್ರೆ ಇದನ್ನು ಹೇಳಲೇಬೇಕು ನಾನು. ಒಂದು ಕಾಲಕ್ಕೆ ಅಂದ್ರೆ ಆರಂಭದಲ್ಲಿ 1 ತಿಂಗಳು ನಾವು ಪ್ರತಾಪನ್ನ ಬಹಳಷ್ಟು ಬೆಂಬಲಿಸಿದೀವಿ. ಪ್ರತಾಪ್ ಬಗ್ಗೆ ಬಹಳಷ್ಟು ಸಿಂಪತಿ ಕ್ರಿಯೇಟ್ ಮಾಡುವ ರೀತಿ ನಾವು ಕೂಡ ಮಾತಾಡಿದೀವಿ. ಬಹಳಷ್ಟು ಪ್ರತಾಪ್ ಓಟ್ ಹಾಕಿ ಅಂತ ಜನರನ್ನ ಕೇಳಿದೀವಿ. ಯಾಕೆ ಅದನ್ನೆಲ್ಲ ಕೇಳಿದ್ವಿ ಅಂತ ಅಂದ್ರೆ ಪ್ರತಾಪ್ ಅಲ್ಲಿ ತುಳಿತಕ್ಕೆ ಒಳಗಾಗ್ತಿದ್ದಾರೆ ಅನ್ನೋದು ಕೇಳಿದ್ವಿ. ಆದ್ರೆ ಪ್ರತಾಪ್ನ ಒಂದು ನಡೆ ನನಗೆ ಯಾಕೋ ಒಂದು ಸ್ವಲ್ಪ ಅನುಮಾನ ಬರುವಂತೆ ನಡ್ಕೊಳ್ತು. ಏನಂತ ಅಂದ್ರೆ ನಿನ್ನೆ ಮೊನ್ನೆ ಆದಂತಹ ಘಟನೆಗಳಲ್ಲಿ, ಬೆಳವಣಿಗೆಗಳಲ್ಲಿ ಪ್ರತಾಪ್ ಯಾವಾಗ ಕಣ್ಣಿಗೆ ಸೋಪ್ ನೀರು ಬಿದ್ದು ಆ ಸರ್ಫ್ ಪೌಡ್ರು ಹೋಯ್ತು ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿಂದ ಹೊರಗೆ ಬಂದ್ರಲ್ಲ, ಅದಾದ ಮೇಲೆ ಪ್ರತಾಪ್ ಬದಲಾವಣೆ ಅಂದ್ರೆ ಪ್ರತಾಪ್ನ ನಡವಳಿಕೆಯಲ್ಲಿ ಒಂದು ಬದಲಾವಣೆ ಕಾಣಿಸ್ತು ನನಗೆ. ಬಹಳ ಮುಖ್ಯವಾಗಿ ಪ್ರತಾಪ್ ಹೇಳಿದಂತ ಒಂದು ಮಾತು, ಲಾಸ್ಟ್ ವೀಕೆಂಡಲ್ಲಿ ಹೇಳಿದಂತ ಒಂದು ಮಾತು, ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ನಮ್ಮ 3 ಜನಗಳನ್ನ, ನಾನು 3 ಜನ ನನಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರಂತೆ, ಸೊ ನನಗೆ ಅವ್ರಿಗೆ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ ಅಂತ. ಅಂದ್ರೆ ಅರ್ಥ, ಬಿಗ್ ಬಾಸ್ ಅಲ್ಲಿ ಆರಂಭದಲ್ಲಿ ನಾನು ಹತ್ತಿರದಿಂದ ನೋಡಿದ್ದೀನಿ ಬಿಗ್ ಬಾಸ್ನ. ಆಗೆಲ್ಲ ಬಿಗ್ ಬಾಸ್ ಏನಾದರೂ ಯಾರನ್ನಾದ್ರೂ ಹೊರಗೆ ಕರ್ಕೊಂಡು ಹೋದ್ರೆ, ಹಾಸ್ಪಿಟಲ್ಗಿರ್ಬೋದು, ಜೈಲಿಗಿರ್ಬೋದು, ಅಥವಾ ಮನೆಗಿರ್ಬೋದು, ಏನೋ ಎಮರ್ಜೆನ್ಸಿಯಿಂದ ಕರ್ಕೊಂಡು ಹೋದ್ರೆ ಅವರ ಕಣ್ಣಿಗೆ ಬಟ್ಟೆ ಕಟ್ಟಿ ಅವರನ್ನ ನೇರ ಕರ್ಕೊಂಡೋಗಿ ಅವ್ರ ಆ ಕಡೆ ಈ ಕಡೆ ಹಿಂದೆ ಮುಂದೆ ಎಲ್ಲ ಬಿಗ್ ಬಾಸ್ ತಂಡನೇ ಇರ್ತಾ ಇತ್ತು. ಅಂದ್ರೆ ಈಗ ಬಿಗ್ ಬಾಸ್ ಟೀಮ್ ಚೇಂಜ್ ಆಗಿದೆ. ಹಳೆ ಬಿಗ್ ಬಾಸ್ ಟೀಮ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಬಿಗ್ ಬಾಸ್ ತಂಡನೇ ಇರ್ತಾ ಇತ್ತು, ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತಾ ಇದ್ರು. ಅವ್ರಿಗೆ ಬೇರೆ ಯಾರ ಸಂಪರ್ಕವೂ ಬಾರದೇ ಇರೋ ರೀತಿ ನೋಡ್ಕೊಳ್ತಾ ಇದ್ರು. ಈಗ ಅದ್ಯಾವುದು ನಡೀತಾ ಇಲ್ವಾ ಅಂತ ನನ್ಗನ್ನಿಸ್ತಾ ಇದೆ. ಪ್ರತಾಪ್ಗೆ ಗೊತ್ತಾಗಿದೆ ದಟ್ ನಿನ್ಗೆ ಜನ ಹೊರಗಡೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಮಂಡ್ಯದ ಜನ, ನಿಮ್ಮೂರಿನ ಜನ ನಿನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಯಾರೋ ಹೇಳಿದ್ದಾರೆ. ಅದು ಪ್ರತಾಪ್ಗೆ ರೀಚ್ ಆಗಕ್ಕೆ ಇವ್ರು ಹೇಗ್ ಬಿಟ್ರು? ಆಸ್ಪತ್ರೆಗೆ ಅಂತ ಕರ್ಕೊಂಡು ಹೋದಂತ ಪ್ರತಾಪ್ ಅವರು ಮತ್ತೆ ಸಂಗೀತ ಅವರು ಒಳಗೆ ಬಂದ್ಮೇಲೆ ಆ ಮಾತನ್ನು ಹೇಳ್ತಾರೆ. ಪ್ರತಾಪ್ ಹೇಳಿದ್ರು, ನಮ್ಮೂರವ್ರಿಗೆ ನಾನು ಕ್ಷಮೆ ಕೇಳ್ತೀನಿ ಅಂತ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವ್ರನ್ನ ಬೆಂಬಲಿಸಬೇಕಾದ್ದು ಅವ್ರ ಧರ್ಮ. ಪ್ರತಾಪ್ ಕೂಡ ಅವ್ರಿಗೆ ಕ್ಷಮೆ ಕೇಳಬೇಕಾಗಿದ್ದು ಪ್ರತಾಪ್ ಧರ್ಮ. ಆದ್ರೆ ಈ ವಿಷಯ ಪ್ರತಾಪ್ಗೆ ಹೆಂಗ್ ರೀಚ್ ಆಯ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯ. ಮತ್ತೆ ಸಂಗೀತ ಹೇಳ್ತಾರೆ, ಇದುವರೆಗೂ ನಾನು ಆಡ್ತಾ ಇದ್ದಿದ್ದು ಬೇರೆ ತರ, ಇನ್ಮೇಲೆ ಬೇರೆ ತರನೇ ಆಡ್ತೀನಿ. ಈಗ ಹೊರಗೆ ಹೋಗಿ ಬಂದ್ಮೇಲೆ ನನಗೆ ಇದನ್ನ ಆಡ್ಬೇಕು ಅಂತ ಸ್ಫೂರ್ತಿ ಬಂದಿದೆ. ಅಂದ್ರೆ ಹೊರಗೆ ಹೋದಾಗ ಏನೋ ಫೀಡ್ ಆಗಿದೆ ಸಂಗೀತ ಮತ್ತೆ ಪ್ರತಾಪ್ಗೆ ಅನ್ನೋದಂತೂ 100% ಸತ್ಯ. ಇಲ್ಲಿ ಪ್ರತಾಪ್ ಬಗ್ಗೆ ನನಗೆ ಬೇಸರ ಆಯ್ತು ಅಥವಾ ಏನೋ ಒಂದು ಅನುಮಾನ ಕಾಡ್ತು ಅಂತ ಹೇಳದ್ನಲ್ಲ. ಪ್ರತಾಪ್ ಮೈಂಡ್ ಗೇಮ್ ಮಾಡ್ತಾರೆ. ಪ್ರತಾಪ್ ಅವ್ರಿಗೆ ಹೇಗ್ ಬೇಕೋ ಹಾಗೆ ಅವ್ರ ಉಪಯೋಗಕ್ಕೆ ಹೇಗ್ ಬೇಕೋ ಹಾಗೆ ನಡ್ಕೊಳ್ತಾರೆ. ನೀವು ಅವ್ರನ್ನ ನಂಬೇಡಿ, ಅವ್ರಿಗೆ ಬೆಂಬಲ ಕೊಡಬೇಡಿ, ಅವ್ರನ್ನ ಬೆಂಬಲಿಸಬೇಡಿ ಅಂತ ಬಹಳಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರು, ಬಹಳಷ್ಟು ಜನ ಕಮೆಂಟು ಹಾಕಿದ್ರು. ನಾನು ಅನ್ಯಾಯ ಆಗ್ತಾ ಇದೆಯಾ ಆತನ ಬೆಂಬಲಿಸೋದು ನಮ್ಮ ಧರ್ಮ ಅಂತ ಅಂದ್ಕೊಂಡಿದ್ದೆ. ಹಾಗೇನೆ ಬೆಂಬಲಿಸಿದೆ ಕೂಡ. ಆದ್ರೆ ನನ್ಗನ್ಸಿದ್ದು ನಿನ್ನೆ ಪ್ರತಾಪ್ ಮಾಡಿದ್ದೇನು ಗೊತ್ತಾ, ನೀವು ಯಾರು ಗಮನಿಸ್ಲಿಲ್ಲ ಅನ್ಸತ್ತೆ. ಸುದೀಪ್ ಅವರು ಊಟದ ಬಗ್ಗೆ ಕೇಳಿದಾಗ ಪ್ರತಾಪ್ ಮಾತಾಡೋಕೆ ಅವಕಾಶ ಸಿಕ್ಕಾಗ ಫಾರ್ ದಿ ಫಸ್ಟ್ ಟೈಮ್ ಪ್ರತಾಪ್ ಕಂಪ್ಲೀಟ್ ಮಂಡ್ಯ ಭಾಷೆಯಲ್ಲಿ ಮಾತಾಡ್ತಾರೆ. ನಾನು ಅಲ್ಲಿಗೆ ಬಂದಿದ್ದು, ಊಟ ಮಾಡಿದ್ದು, ಮುದ್ದೆ ಪ್ರಿಪೇರ್ ಮಾಡಿದ್ದು, ಆಮೇಲೆ ಅವರು ವಿನಯ್ ಅವರು ಇವ್ರಿಗೆ ಬೈದಿದ್ದು ಎಲ್ಲದನ್ನು ಪ್ರತಾಪ್ ಇದುವರೆಗೂ ಆ ಭಾಷೆ ಮಾತಾಡಿದ್ದು ನಾನು ನೋಡೇ ಇಲ್ಲ.
ಕಂಪ್ಲೀಟ್ ಮಂಡ್ಯ ಭಾಷೆ. ಯಾಕೆ ಪ್ರತಾಪ್ ಈಗ ಮಂಡ್ಯ ಭಾಷೆಯನ್ನ ಬಳಸಿದ್ರು ಫಸ್ಟ್ ಟೈಮ್ ಅಂತ ನಾನು ಯೋಚನೆ ಮಾಡಿದಾಗ ನನಗನ್ಸಿದ್ದು, ನನಗೆ ಮಂಡ್ಯ ಜನ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಂತ ಪ್ರತಾಪ್ಗೆ ಹೊರಗೆ ಹೋದಾಗ ಗೊತ್ತಾಗಿದೆ. ಆ ಕಾರಣಕ್ಕೆ ಪ್ರತಾಪ್ ಅವರ ಬೆಂಬಲವನ್ನ ಮತ್ತಷ್ಟು ಗಿಟ್ಟಿಸ್ಕೊಳ್ಳಿಕ್ಕೆ, ಅವರ ಸಿಂಪತಿಯನ್ನ, ಅವರ ಪ್ರೀತಿಯನ್ನ ಮತ್ತಷ್ಟು ಗಳಿಸ್ಲಿಕ್ಕೆ ಮಂಡ್ಯ ಭಾಷೆಯನ್ನ ಅಲ್ಲಿ ಆಯುಧವಾಗಿ ಈಗ ಬಳಸ್ಕೊಳ್ಳಿಕ್ಕೆ ತೀರ್ಮಾನ ಮಾಡಿದ್ರ ಅನ್ನುವಂಥ ಅನುಮಾನ ನನಗೆ ಕಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಂಗೊಂದು ವೇಳೆ ಮಾಡಿದ್ರೆ ಪ್ರತಾಪ್ ಅದು ಖಂಡಿತವಾಗ್ಲೂ ತಪ್ಪು. ಒಂದು ಭಾಷೆಯ ಮೇಲೆ, ಒಂದು ಊರಿನ ಮೇಲೆ ಪ್ರೀತಿ ಮನಸ್ಸಿಂದ ಬರಬೇಕು ಪ್ರತಾಪ್. ಆ ಪ್ರೀತಿ ನನಗೆ ಸಿಗುವ ಬೆಂಬಲದಿಂದ ಅಥವಾ ನನಗೆ ಸಿಗಬಹುದಾದಂತಹ ಬೆನಿಫಿಟ್ ನಿಂದ ಬರಬಾರ್ದು ಯಾವತ್ತು. ಒಂದು ವೇಳೆ ಪ್ರತಾಪ್ ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಅದು ಪ್ರತಾಪ್ ಮಾಡಿದಂತ ತಪ್ಪು. ಹಾಗಂತ ಪ್ರತಾಪ್ ಏನು ಮೋಸಗಾರ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಾಪ್ಗೆ ನಿಮ್ಮೆಲ್ಲರ ಬೆಂಬಲ ಇರಲಿ, ಹಾಗೆ ಬೇರೆ ಸ್ಪರ್ಧಿಗಳಿಗೂ ಕೂಡ ನಿಮ್ಮೆಲ್ಲರ ಬೆಂಬಲ ಇರಲಿ. ಈ ವೀಕ್ನಲ್ಲಿ ಏನ್ ನಡೆದಿತ್ತು ಅದನ್ನ ಅನಲೈಸ್ ಮಾಡಿ ನಾನು ನಿಮ್ಮ ಹತ್ರ ಇಷ್ಟು ಒಪಿನಿಯನ್ ಅನ್ನು ಹಂಚ್ಕೊಂಡಿದ್ದೀನಿ. ಮತ್ತೆ ನೋಡೋಣ ನಾಳೆ ನಾಡದ್ರಲ್ಲಿ ಬೇರೆ ಏನಾದ್ರೂ ಬೆಳವಣಿಗೆಗಳಾದ್ರೆ ಅದನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಿಮ್ ಜೊತೆ ಬಂದು ನಾನು ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಿರರ್ ಕನ್ನಡ. ನಮಸ್ಕಾರ.